ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಅದಿತಿ ಅಂತ. ಮೊದಲನೇದಾಗಿ ಸುನಿಲ್ ಅವ್ರು ನನಗೆ ಕಾಲ್ ಮಾಡಿ KRG ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿನ ರೇಟ್ ಮಾಡಿದ್ರು. ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು. ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ. ಸೊ ಈ ಥರ ವೆಬ್ ಸೀರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ಅಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ದೇ ಆರ್ ವೆರಿ ಟ್ಯಾಲೆಂಟೆಡ್, ಎಕ್ಸ್ಪೀರಿಯನ್ಸ್ಡ್. ಪವನ್ ಸರ್ ಈಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್, ಡ್ಯುಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಅವ್ರಿಗೆ ಸೀನ್ಸಲ್ಲ. ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ. ಸೀನ್ಸ್ ಬರ್ದು ಕೊಡ್ತಾಯಿದ್ರು, ಬಂದಿದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಫುಲ್ ಚೇಂಜ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೊಮೆಂಟ್ ಅಂತ ಹೇಳ್ಬೋದು. ಸೊ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಸಿರಿ ಶಿ ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ. ಅರುಣ್ ಸರ್ ಗೊತ್ತೇ ಇದೆ, ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರು ಸೀರಿಯಸ್ ಪಾತ್ರ ಇರ್ಬೋದು, ಬಟ್ ಎಷ್ಟು ಜೋವಿಯಲ್ ಆಗಿರ್ತಾರೆ ಅಂದರೆ ಆ್ಯಕ್ಷನ್ ಅಂದಿದ ತಕ್ಷಣ ಹಿಲ್ ಬಿಕಮ್ ಸೀರಿಯಸ್. ದಿಯಾ ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ KRG ಸ್ಟುಡಿಯೋಸ್, ಯೋಗಿ ಸರ್, ಕಾರ್ತಿಕ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಮತ್ತು ಡೈರೆಕ್ಷನ್ ಟೀಮ್, ದೇ ವೆರಿ ಯಂಗ್, ಟ್ಯಾಲೆಂಟೆಡ್, ಆನ್ ದ ಟೋಸ್ ಇರ್ತಾಯಿದ್ರು, ದೇ ವೆರಿ ಗುಡ್. ಜೊತೆಗೆ ಪ್ರದೀಪ ಅವರು ಮತ್ತು ಸನಲ್, ಕನ್ನಡ ZEE5 ಟೀಮ್, ದೇ ಆರ್ ವೆರಿ ಪ್ಯಾಷನೇಟ್ ಅಂತ ಹೇಳ್ಬೋದು. ಈ ಥರದ್ದೊಂದು ವೆಬ್ ಸೀರೀಸ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಆಗಸ್ಟ್ 29ನೇ ತಾರೀಕು ಸ್ಟ್ರೀಮ್ ಆಗುತ್ತೆ. ನೀವೆಲ್ಲ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ದಿಯಾ ಹೆಗ್ಡೆ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇಷ್ಟು ದಿನ ZEE ಕನ್ನಡದಲ್ಲಿ ಸರಿಗಮಪದಲ್ಲಿ ಹಾಡು ಆಡಿಕೊಂಡು ಭಾರತದಾದ್ಯಂತ ಎಲ್ಲ ವೇದಿಕೆಯಲ್ಲೂ